ಆಗಿದ್ದಿದ್ರೆ ನನ್ನ ತಲೆನೇ ಒಡೆದೋಗಿರೋದು. ಏಯ್, ನಾನೇನ್ ಬೇಕು ಅಂತ ಬೀಳ್ಸ್ಲಿಲ್ಲ ನಿನ್ನ. ನೀನೇ ನನ್ನ ಬಿಡು ಅಂತ ಕೂಕೊಂಡೆಲ್ಲ, ಅದಕ್ಕೆ ಬಿಟ್ಟೆ. ಮತ್ತೆ ನೀ ನನ್ನ ಹಿಡ್ಕೊಂಡಿದ್ರೆ ಇನ್ನೇನ್ ಅನ್ಬೇಕಾಗಿತ್ತು? ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ನನಗ್ ಬೀಳ್ಸಿ ಮಜಾ ತಗೊಂತಿದ್ದೆ ಅಲ್ವಾ? ಅವ್ವ ತಾಯಿ, ನಾನೇನು ಅಷ್ಟೊಂದು ಕ್ರೂರಿ ಅಲ್ಲ. ಮೊದಲೇ ನಿನಗೆ ನನ್ನ ಕಂಡ್ರೆ ಅದೇನೋ ಇರಿಗೇಷನ್ ಆಯ್ತದೆ ಅಂತ ಹೇಳ್ದಲ್ಲ, ಅದಕ್ಕೆ ಗಾಬರಿಯಾಗಿ ಬಿಟ್ಬಿಟ್ಟೆ. ಬಿಡ್ತೀಯ ಬಿಡ್ದೆ ಇನ್ನೇನ್ ಮಾಡ್ತೀಯ? ನನಗೆ ಹಿಂಸೆ ಕೊಡೋದಕ್ಕೆ ಅಂತಾನೆ ಕಾಯ್ತಿರ್ತೀಯ ಅಲ್ವಾ? ನಾನ್ ಬಿದ್ದು ಕಾಲ್ ಮುರಿಲಿ ಅಂತಾನೆ ಹೀಗ್ ಮಾಡ್ದೆ ಅಲ್ವಾ ನೀನು? ಅವ್ವ ತಾಯಿ, ಸಂಸ್ಬಿಡವ್ವಾ. ಏನ್ ನನ್ ಬ್ಲೌಸ್ ಇಟ್ಕೊಂಡು ಏನ್ ಮಾಡ್ತಿದ್ಯಾ ನೀನ್? ನೋಡಿ ಏಯ್, ಚೀತು ಅಂತಲ್ಲ ಅನ್ಬೇಡ ನೋಡಿ. ನೀನ್ ಮಾಡೋ ಕೆಲ್ಸಕ್ಕೆ ಇನ್ನೇನ್ ಅಂತಾರೆ? ಇಂತ ಕೆಲ್ಸ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ ನಿನ್ಗೆ? ಡಿಸ್ಗಸ್ಟಿಂಗ್. ನಿನ್ನಂತ ಶೇಮ್ಲೆಸ್ ಕ್ರಿಯೇಚರ್ನ ನಾನು ನೋಡೇ ಇಲ್ಲ. ಏ ಕಾವ್ಯ, ನೀನ್ ಇಂಗ್ಲೀಷಲ್ಲಿ ಏನೇನೋ ಬೈಬೇಡ. ಮೊದಲೇ ನಂಗೆ ಅರ್ಥ ಆಗಿಲ್ಲ. ನೀನ್ ಕ್ಯಾಕುರ್ ಸುಗಿ ಅಂತ ಕೆಲಸ ನಾನೇನ್ ಮಾಡಿಲ್ಲ. ಅದೈತಲ್ಲ, ಅದು ಕೆಳಗಡೆ ಬಿದ್ದಿತ್ತು. ಅದನ್ನ ತೆಗೆದು ಮ್ಯಾಕ್ ಇಡ್ತಾ ಇದ್ದೆ. ಅಷ್ಟೊತ್ತು ನಿಂಗೆ ಬಂದು ಕೂಗಾಡ್ಬಿಟ್ಟೆ ಅಷ್ಟೇ. ಮಾಡೋದೆಲ್ಲ ಮಾಡಿ ನಂಗೆ ಕಿರ್ಚಾಡ್ತಿದ್ಯಾ ಅಂತಿದ್ಯಾ? ನಿಂಗೆ ಎಷ್ಟ್ ಸಲ ಹೇಳಿದೀನಿ ನನ್ ರೂಮ್ ಒಳಗಡೆ ಬರ್ಬೇಡ ಅಂತ? ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಇವತ್ತು ನನ್ ರೂಮಿಗೆ ಬರೋದಲ್ದೆ ನನ್ ವಾಶ್ರೂಮ್ಗೆ ನುಗ್ಗಿದ್ಯಾ. ಅದು ಅಲ್ದೆ ನನ್ ಬಟ್ಟೆ ಬೇರೆ ಮುಟ್ಟಿದ್ದೆ. ಇನ್ನು ಬಿಟ್ರೆ ಅದ್ ಏನೇನ್ ಮಾಡ್ತೀಯೋ ಏನೋ, ನನಗ್ ಭಯ ಆಗ್ತಿದ್ಯಪ್ಪ. ಅಮ್ಮ ಮಾತಾಯಿ, ನಿನ್ಗೊಂದು ದೊಡ್ಡ ನಮಸ್ಕಾರ ಹಾಕ್ಬಿಡ್ತೀನಿ. ನಿನ್ ಕಲ್ಪನೆನ ಇಲ್ಲಿಗೆ ನಿಲ್ಸ್ಬಿಡು. ನಾನು ಇಲ್ಲಿ ಸ್ನಾನ ಮಾಡಕ್ ಬಂದಿದ್ದೆ ಅಷ್ಟೇ. ನೀನ್ ಕಲ್ಪನೆ ಮಾಡ್ಕೊಂಡು ಅದೇನೋ ಉದ್ದೇಶ ಪದ್ದೇಶ ಅಂದ್ಯಲ್ಲ, ಅದೆಲ್ಲ ಏನು ಇಲ್ಲ ನನ್ಗೆ. ನಾನು ಅಕ್ಕ ತಂಗಿರ ನಡುವೆ ಬೆಳೆದಿದ್ದೀನಿ. ನೀನ್ ಅನ್ಕೊಂಡಿರೋ ಮನ್ಸ ಅಲ್ಲ. ಯಾರು ಗೊತ್ತು? ಅಕ್ಕ ತಂಗಿರ್ ಮಧ್ಯೆ ಬೆಳೆದ್ ಬಿಟ್ರೆ ಮಿಸ್ಬಿಹೇವ್ ಮಾಡಲ್ಲ ಅಂತ ಏನಾದ್ರೂ ಇದ್ಯಾ? ರೋಡಲ್ಲಿ ಹೆಣ್ಮಕ್ಳಿಗೆ ಟೀಸ್ ಮಾಡೋರು, ಮೊಲೆಸ್ ಮಾಡೋರು ಯಾರಿಗೂ ಅಕ್ಕ ತಂಗಿನೇ ಇಲ್ಲ ಅಂತ ಅನ್ಕೊಂಡಿದ್ಯಾ? ಇಂಥ ವಿಷಯದಲ್ಲಿ ನೀ ನನಗೆ ಎಜುಕೇಟ್ ಮಾಡೋದಕ್ಕೆ ಬರ್ಬೇಡ. ಮಿಸ್ಬಿಹೇವ್ ಮಾಡೋ ಹುಡುಗರು ಮೆಂಟಾಲಿಟಿ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಇಂಥ ಚಿಕ್ಕ ಚಿಕ್ಕ ವಿಷಯದಲ್ಲೇ ಶುರು ಮಾಡ್ಕೊಂಡು ಆಮೇಲೆ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಏನೋ ಯಾರು ಗೊತ್ತು. ಯವ್ವ, ದಯವಿಟ್ಟು ನನ್ನ ಬಗ್ಗೆ ನೀನ್ ಹಂಗೆಲ್ಲ ಅನ್ಕೋಬೇಡ. ಬೇಕಾದ್ರೆ ಇನ್ ಮುಂದೆ ಈ ಕಡೆಗೆ ಬರೋದೇ ಇಲ್ಲ ನಾನು. ಬರೋ ಯೋಚನೆನೂ ಮಾಡ್ಬೇಡ. ನೋಡು, ಇದೇ ಕೊನೆ. ಇನ್ನೊಂದ್ಸಲ ನನ್ ಪರ್ಮಿಷನ್ ಇಲ್ಲದೆ ನನ್ನ ರೂಮ್ ಒಳಗಡೆ ಬರ್ಬೇಡ. ಗೆಟ್ ಲಾಸ್ಟ್. ಆಯ್ತು ಬಿಡು, ಹೋಯ್ತೀನಿ. ಯಾವನ್ ಬೇಕು ನಿನ್ ಸವಾಸ? ಒಳ್ಳೆ ಕಾಡ್ ರಕ್ಷಿಸ್ತೀನಿ ತಂದು. ಅದೇನ್ ಬಾಯ ಬೊಂಬಾಯ? ಮಿಲ್ಲಿಗೆ ಸಂಬಂಧಪಟ್ಟಿದ್ದಲ್ವಾ, ನೀವೇನೇ ಯೋಚನೆ ಮಾಡಬೇಡಿ. ಅದನ್ನೆಲ್ಲ ನಮ್ಮ ಮಹಾದೇವ ನೋಡ್ಕೊತಾನೆ. ಸರಿ ಮಹಾದೇವ, ಇಲ್ಲೇನೋ ಮಾಡ್ತಿದ್ಯಾ? ಬಚ್ಚಲ್ ಮನೆಗೆ ಯಾರಾದ್ರೂ ಡ್ಯಾನ್ಸ್ ಆಡಕ್ ಹೋಗ್ತಾರೆ ನಮ್ಮ? ಹಾ, ನೀನ್ ಮಾಡಿದ್ರು ಮಾಡೋನೆ. ಮೊದ್ಲೇ ಮಂಗನ್ ಜಾತಕ ನಿಮ್ದು. ಬಚ್ಚಲ್ ಮನೆಗೆ ಹೋಗಿ ಡ್ಯಾನ್ಸು ಮಾಡ್ತೀಯ, ಸೂರ್ ಕಿತ್ಕೊಂಡು ಹೋಗೋಗೆ ಹಾಡೋ ಹಾಡ್ತೀಯ. ಯಾಕಮ್ಮ ಬೈತಿದ್ಯಾ? ಮತ್ತೀನೇನು? ನೇರವಾದ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡೋದಕ್ಕೆ ಏನ್ ದಾಡೆ ನಿನ್ಗೆ? ಇಲ್ಲಿ ಬಂದು ಯಾಕೆ ಸ್ನಾನ ಮಾಡಿದೆ ಅಂತ ಕೇಳಿದೆ. ಕರ್ಕೊಂಡ್ಬರ್ತೀನಿ. ಸರಿ ಮಾದೇವ, ಏನೋ ಯೋಚನೆ ಮಾಡ್ತಿದ್ಯಾ? ಅಲ್ಲ ಕೋಣ ಮಾದೇವ, ನಿನಗೂ ಕಾವ್ಯಗೆ ಅಂತಾನೆ ಬೇರೆ ಕೋಣೆ ಇದೆ ತಾನೆ? ಆ ಕೋಣೆ ಒಳಗೆ ಬಚ್ಚಲ್ ಮನೆ ಇದೆ ತಾನೆ? ಆದ್ರೂ ಇಲ್ಲಿಗೆ ಬಂದು ಯಾಕೆ ಸ್ನಾನ ಮಾಡಿದೆ ನೀನು? ಓಕೆ ಸರ್. ಅಮ್ಮ, ಅದು ಅಲ್ಲಿ ಪೈಪ್ ರಿಪೇರಿ ಆಗದೆ ಕಣಮ್ಮ. ನೀರೇ ಬರ್ತಾ ಇಲ್ಲ. ನನಗೇನಾರ ನೀರಿಲ್ಲದೆ ಸ್ನಾನ ಮಾಡೋ ಕಲೆ ಬರ್ತದ ಹೇಳು? ಅದಕ್ಕೆ ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡೆ. ಅದಕ್ಕೆ ನಾನು ನಿನ್ನ ಕತ್ತೆ ಬಡವ ಅಂತ ಬೈಯೋದು. ಅಲ್ಲ ಕೋಣ ಮಹಾದೇವ, ನೀರು ಬರ್ತಾ ಇಲ್ಲ, ಪೈಪ್ ಕೆಟ್ಟೋಗಿದೆ ಅಂತಂದ್ರೆ ಯಾರನ್ನಾದ್ರೂ ಕರ್ಸಿ ರಿಪೇರಿ ಮಾಡಿಸ್ಬೇಕು ತಾನೆ? ನೀನೇನೋ ಮನುಷ್ಯ, ಒಂದಿನ ಸ್ನಾನ ಇಲ್ದೋದ್ರು ನಡೀತೋಗುತ್ತೆ. ಇಲ್ಲ ಬೇರೆ ಬಚ್ಚಲ್ ಮನೆಗೆ ಹೋಗಿ ದಬ್ಬಕ್ ಅಂತ ನೀರು ಹಾಕೊಂಡ್ಬಿಡ್ತೀವಿ. ಆದ್ರೆ ಕಾವ್ಯ ಹಾಗೆ ಮಾಡಕ್ಕಾಗತ್ತಾ? ನಿಮ್ ಕೋಣೆಲಿರೋ ಬಚ್ಚಲ್ ಮನೇಲಿ ಅವಳು ಸ್ನಾನ ಮಾಡ್ಬೇಕು ಅಂತ ನೀನ್ ಯೋಚನೆ ಮಾಡ್ಬೇಕು ತಾನೆ? ಅದಕ್ಕೇನೆ ನಿನಗೆ ಬುದ್ಧಿ ಇಲ್ಲ ಅಂತ ಹೇಳೋದು. ರಿಪೇರಿ ಆಗ್ಬೇಕಾಗಿರೋದು ನಿನ್ ಸೊಸೆ ತಲೆ, ಪೈಪ್ ಅಲ್ಲ. ಮದೇವ, ಏನ್ ಯೋಚನೆ ಮಾಡ್ತಿದ್ಯೋ? ಹೆಂಡತಿ ಹೆಜ್ಜೆ ನಮಸ್ಕಾರ ಹಾಕ್ಬೇಕಾದ್ರೆ ತಲೆ ಮೇಲೆ ಬಾಳೆ ಎಲೆ ಹಿಡ್ಕೊಂಡ್ಬಿಟ್ರೆ ಮುಗ್ದೋಗಲ್ಲ ಗಂಡನ್ ಜವಾಬ್ದಾರಿ. ಪ್ರತಿದಿನ ಪ್ರತಿ ಕ್ಷಣ ಹೆಂಡತಿ ಬಗ್ಗೆ ಯೋಚನೆ ಮಾಡಬೇಕು. ಅಮಾವಾಸ್ಯೆಗೆ ಹುಣ್ಣಿಮೆಗೆ ಅಲ್ಲ. ಅರ್ಥ ಆಯ್ತಾ? ಈಗ್ಲೇ ಹೋಗಿ ಆ ಪೈಪ್ನ ರಿಪೇರಿ ಮಾಡಿಸು. ಹೋಗೋ. ಆಯ್ತು ಬಿಡಮ್ಮ, ರಿಪೇರಿ ಮಾಡಿಸ್ತೀನಿ. ನೀನ್ ಮತ್ತೆ ಸ್ನಾನ ಮಾಡ್ಕೊಳ್ಳೋ ತರ ಹೋಗಿಬೇಡ ನನ್ಗೆ.
ಏ ಮೊದಲು ಈ ಕಾರ್ ರಾಕ್ಷಸಿ ತಲೆನ ರಿಪೇರಿ ಮಾಡಿಸ್ಬೇಕು. ಮಾದೇವ, ಮಿಲ್ಲಿಂದ ಫೋನ್ ಬಂದಿದ್ದು ಕಣೋ. ನೀನ್ ಫೋನ್ ಎತ್ತಿಲ್ಲ ಅಂತ ನನ್ನ ಫೋನಿಗೆ ಫೋನ್ ಮಾಡಿದ್ರು. ಅವ್ರ ಫೋನ್ ಅಂತೆ ಮಾಡ್ಬಿಡು. ಹಿಡ್ಕೋ ಇದನ್ನ. ಇದು ಹಿಡ್ಕೋ. ಹಿಡ್ಕೋ. ಮಾದೇವ, ಈಗ ನೀನು ಇದನ್ನೆಲ್ಲ ಹಾಕೋಬೇಕು. ಏನಮ್ಮ ಹೇಳ್ತಿದ್ಯಾ? ಏನಮ್ಮ ಹೇಳ್ತಿದ್ಯಾ? ಮಾದೇವ, ಇದನ್ನೆಲ್ಲ ತಗೊಂಡಿದ್ದು ಮನೇಲಿ ಇಟ್ಟು ಪೂಜೆ ಮಾಡೋದಕ್ಕೆ ಅಂತ ಅನ್ಕೊಂಡಿದ್ಯಾ? ನೋಡು, ನೀನ್ ಈಗ್ಲೇ ಇದನ್ನೆಲ್ಲ ಹಾಕೋಬೇಕು ಅಷ್ಟೆ. ಮಾವ್, ಇವತ್ತು ಯಾಕಮ್ಮ ಹಾಕಬೇಕು? ನಾನು ಮನೇಲೇ ಇರ್ತೀನಲ್ಲ. ಏನಾದ್ರೂ ವಿಶೇಷ ಅದ? ಹೋಗ್ಲಿ, ಹಬ್ಬನ ಅಲ್ಲ, ಜಾತ್ರೆನಾ ಅದು ಅಲ್ಲ, ಹಾಳಾಗೋಗ್ಲಿ ಎಲ್ಲಾದ್ರೂ ಹೊರಗಡೆ ಹೋಯ್ತಿನ ಅದು ಇಲ್ಲ. ಮತ್ ಮನೇಲೆ ಹಾಕೊಂಡು ಏನಮ್ಮ ಮಾಡ್ಬೇಕು? ಆ ಕರಡಿ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡು. ಅದಕ್ಕೆ ನಾನಿನ್ನ ಕತ್ತೆ ಬಡವ ಅಂತ ಬೈಯೋದು. ನಿನ್ಗ್ಯಾಕೋ ಇಷ್ಟು ಬೇಗ ಮರ್ವಿನ ಕಾಯಿಲೆ ಬಂದ್ಬಿಡ್ತು? ಯಾಕಮ್ಮ ಹಂಗ್ ಮಾತಾಡ್ತೀಯಾ? ಈಗ್ಲೂ ನನ್ನ ನೆನಪಿನ ಶಕ್ತಿ ಒಳ್ಳೆ ಚಾಕು ತರ ಸಾರ್ಪಾಗದೆ. ನಿನ್ ತಲೆ ಇದೆ. ಮಾದೇವ, ನಾವ್ ಇದೆಲ್ಲ ತಗೊಂಡಿದ್ದೇನಿಕ್ಕೆ? ನೀನು ಚೇಂಜ್ ಆಗ್ಬೇಕು ಅಂತ ತಾನೆ? ನೀನ್ ಇದನ್ನೆಲ್ಲ ಹಾಕೋಬೇಕು, ನನ್ ಸೊಸೆ ಕಾವ್ಯನಿಗೆ ನೀನ್ ಇಷ್ಟ ಆಗೋ ತರ ಕಾಣ್ಬೇಕು ಅಂತ ತಾನೆ? ಮಾದೇವ, ನೀನ್ ಈಗ್ಲೇ ಇದನ್ನೆಲ್ಲ ಹಾಕೊಂಡು ನನ್ ಸೊಸೆ ಕಾವ್ಯ ಮುಂದೆ ನಿಲ್ಬೇಕು. ನನ್ ಕೈಲಾಗಲ್ಲಪ್ಪ. ಹಾಯ್, ನಿತ್ಕೊಳ. ನೀನ್ ಆಗಲ್ಲ ಅಂದ್ರೆ ನಾನ್ ನಿನ್ ಮಾತನ್ನ ಕೇಳ್ಬಿಡ್ತೇನಾ? ಮಾದೇವ, ನೀನ್ ದಮ್ಮಯ್ಯ ಅಂತ ಅನ್ಕೊಂಡು ಜಾಸ್ತಿ ಹಠ ಮಾಡ್ಬೇಡ. ನೋಡು, ನೀನ್ ಇದನ್ನೆಲ್ಲ ಹಾಕೊಂಡು ಈಗ್ಲೇ ಕಾವ್ಯ ಮುಂದೆ ಹೋಗಿ ನಿಂತ್ಕೋ. ಅವಳು ಹೇಗ್ ನೀನ ಇಷ್ಟಪಡಲ್ವೋ ನಾನು ನೋಡೇ ಬಿಡ್ತೇನೆ. ಅಮ್ಮ ಅಮ್ಮ, ನೀನ್ ನಮ್ಮ ಅಮ್ಮ ಅಲ್ವಾ? ನಿನ್ಗೆ ನನ್ನ ಮಾನ ಪ್ರಾಣದ ಮೇಲೆ ಕಾಳಜಿ ಇದೆ ಅಲ್ವಾ? ಏನೋ ಹೀಗೆ ಹೇಳ್ಬಿಟ್ಟೆ. ನನಗೆ ನಿನ್ ಮೇಲೆ ತುಂಬಾನೇ ಇದೆ ಕಂದ, ಬಂಗಾರ. ಹಂಗಾರೆ ಈ ಆಟದಲ್ಲಿ ನನ್ನ ಕೈ ಬಿಟ್ಬಿಡು. ಓಡೋಗ್ತೀಯಾ? ನೀನ್ ನೋಡೋದ್ರೆ ನಾನ್ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನೋಡು ಮಹಾದೇವ, ಸುಮ್ನೆ ಹಠ ಮಾಡ್ಬೇಡ ಅಂತ ಹೇಳ್ತಾ ಇದ್ದೀನಿ ತಾನೆ. ತಗೋ, ಇದನ್ನೆಲ್ಲ ಹಾಕೊಂಡು ನೀನು ಕಾವ್ಯ ಮುಂದೆ ನಿಲ್ಬೇಕು. ಬರೀ ನಿಲ್ಲದಲ್ಲ, ಅವಳನ್ನ ಹೋಟೆಲ್ಗೋ ಸಿನಿಮಾಗೋ ಕರ್ಕೊಂಡು ಹೋಗ್ಬೇಕು. ಹೋಗ್ದೆ ಹೋದ್ರೆ ನಿನ್ ಕಾಲ್ ಮುರಿದು ನಿನ್ ಕೈ ಕೊಟ್ಬಿಡ್ತೇನೆ. ಹುಷಾರ್. ಹಾಕೋಳ. ಒಳ್ಳೆ ಮತ್ತಲ್ಲಿ ಹೇಳಿದ್ರೆ ಏನು ಅರ್ಥನೇ ಆಗಲ್ಲ. ಈ ನಮ್ಮಮ್ಮಂಗೆ ನನ್ನ ಸಿಕ್ಕಾಕ್ಸೋದು ಅಂದ್ರೆ ಬಲೆ ಇಷ್ಟ ಅನ್ಸ್ತದೆ. ನನ್ನ ಪ್ರಾಣದ ಮೇಲೆ ಒಂಚೂರು ಕಾಲಿದೆ ಇಲ್ಲ. ಇದ್ದದೇನಾದ್ರೂ ಒಂದು ನನ್ನ ಕೈಲಿ ಮಾಡಿಸ್ತಾನೆ ಇರ್ತಾರೆ. ಆ ಕಾಡು ರಾಕ್ಷಸಿಗೆ ನನ್ನ ಬಲಿ ಕೊಡ್ತಾನೆ ಇರ್ತಾರೆ. ಪಿಕ್ಚರ್ ಕರೆದು ಮಲ್ಗೆ ಹೋಗ ಕೊಟ್ಟು ಆಗ್ಲೇ ಅವಳ ಕೈಲಿ ಉಗಿಸ್ಕೊಂಡಿದ್ದಾಗದೆ. ಇನ್ನೀಗ ಈ ಜಿಂಗಲಕ್ಕ ಬಟ್ಟೆ ಹಾಕೊಂಡು ಹೋದ್ರೆ ಯಾವ ತರ ತಾಳ್ತಾಳೋ ಏನೋ. ಅಪ್ಪ ಶಿವಪ್ಪ, ಇವತ್ತಾದ್ರೂ ನನ್ನ ಕಾಪಾಡಪ್ಪ. ಅವನಿಗೆ ಚೆನ್ನಾಗಿ ಬೈದು ನಾನ್ ಕೊಡ್ಸ್ಕೊಂಡ್ ಬಂದಿರೋ ಬಟ್ಟೆಗಳೆಲ್ಲ ಹಾಕೊಳಕ್ ಹೇಳಿದ್ದೇನೆ. ಶ್ರೀಧರ್, ಇವತ್ ನಿಮ್ಗೆ ಹೊಸ ಮಹಾದೇವ ಕಾಣಿಸ್ತಾನೆ. ಹೌದಾತ್ಗೆ? ನಿಜವಾಗ್ಲು? ಹೌದು ಶ್ರೀಧರ್, ಇವತ್ತು ನಮ್ಮ ಮಹಾದೇವ ನೋಡಿದ ತಕ್ಷಣ ಕಾವ್ಯನಿಗೆ ಇಷ್ಟ ಆಗ್ಬಿಡ್ಬೇಕು. ಅಷ್ಟು ಚೆನ್ನಾಗಿರೋ ಬಟ್ಟೆಗಳು ಕೊಡ್ಸಿದ್ದೇನೆ. ಹೌದು ಪಂಚಮಿ, ಇವತ್ತು ನಮ್ಮ ಮಹಾದೇವ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ಅಂದ್ರೆ ಎಲ್ರ ದೃಷ್ಟಿ ಅವನ್ ಮೇಲೆ ಬೀಳ್ಬೇಕು, ಅಷ್ಟ್ ಚೆನ್ನಾಗಿ ಕಾಣಿಸ್ತಾನೆ. ನೀವೇ ನೋಡಿ ನನ್ ಮಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತ. ಸಾರ, ಅಯ್ಯೋ ದೇವ್ರೆ, ಇದೇನಿದು ಹಿಂಗ್ ಕಾಣ್ತೀನಿ? ವಾ,
ಒಳ್ಳೆ ನಡೆದಾಡೋ ಜಾತ್ರೆ ಜಾತ್ರೆ ಕಂಡಂಗೆ ಕಾಣ್ತಾ ಇವ್ನಿ. ಆ ಕಾವ್ಯ ನನ್ನ ಆ ಬಟ್ಟೆಯಲ್ಲಿ ನೋಡೇ ಕಿರಿಕಿರಿ ಮಾಡ್ಕೊಂಡು ಮುಖಾನೊಳ್ಳೆ ಹುಣ್ಸೆ ಹಣ್ಣು ಕಿವುಚ್ದಂಗೆ ಹಿಂಗೆ ಕಿವುಚೋಳು. ಇನ್ನು ಈ ಜಿಂಗಲಕ ಬಟ್ಟೆ ಮಿನಿ ಮಿನಿ ಬೂಟ್ಸಲ್ಲಿ ನೋಡಿದ್ರೆ ಮುಗೀತು ನನ್ನ ಕತೆ. ದೇವ್ರೇ, ಇವತ್ತೇನೋ ದುರಂತ ಕಾದದೆ ಅಂತ ನನಗೆ ಗೊತ್ತು, ಆದರೆ ಅದಾದಷ್ಟು ಸಣ್ಣ ಮಟ್ಟಲ್ಲೇ ಮುಗಿಯಂಗ್ ಮಾಡಪ್ಪ. ಏ ಮೌ ನೀವೆಲ್ಲ ಯಾಕೆ ಬರ್ತಾ ಇದ್ದೀರಾ? ಹೊಂಟೋಗಿ ಅಮ್ಮೌ ಮೌ ಹೇಳದ್ ಕೇಳಮ್ಮ, ಹೊಂಟೋಗಿ. ಏ ಹುಲಿ, ಇಲಿ ಓಡೋಗಿ ಬಿಲ್ದಲ್ಲಿ ಸೇರ್ಕೊಂಡಾಗೆ ಯಾಕೆ ಬಚ್ಚಿಕೊಂಡಿದ್ಯಾ? ಬಾರೋ ಆಚೆ. ನೀವೆಲ್ಲ ಯಾಕೆ ಬಂದ್ರಿ ಇಲ್ಲಿಗೆ? ಹೋಗಿ ಇಲ್ಲಿಂದ ಮೊದಲು, ನಂಗೆ ಒಂಥರ ಆಯ್ತದೆ. ಏನೋ ಒಂಥರ ಆಗತ್ತೆ. ಮಹಾದೇವ, ನೀನ್ ಹಾಕೊಂಡಿರೋದು ಸರಿ ಇದೆಯೋ ಇಲ್ವೋ ಅಂತ ನಾವು ನೋಡ್ಬೇಕು ತಾನೆ. ಆಚೆ ಬಾ. ಏನು ಬೇಡ, ನಾನು ಆಗ್ಲೇ ಎಲ್ಲ ಸರಿಯಾಗದೋ ಇಲ್ಲೋ ಅಂತ ನೋಡ್ಕೊಂಡಿದ್ದೀನಿ. ನನ್ನ ಮಕ ನಾನೇ ಕನ್ನಡಿಲಿ ನೋಡ್ಕೊಂಡು ಮನ್ಸಲ್ಲಿ ಜಿಗಿ ಜಿಗಿ ಅಂತ ಇದೆ. ನೀವು ಬೇರೆ ನೋಡ್ಬೇಕಾ? ಬೇಡ. ಮಾದೇವ, ನೀನ್ ಪಸಂದಾಗೆ ಇರ್ತೀಯ, ಅದು ಹೇಗಿದೆ ಅಂತ ನಾವು ನೋಡ್ಬೇಕಲ್ವಾ? ಬಾ, ಯಾಕೆ ಬಚ್ಚಿಕೊಂಡಿದ್ಯಾ? ಚಿಕ್ಕಪ್ಪ, ನಿಮ್ ಬಗ್ಗೆ ನನಗೆ ಸಣ್ಣ ಗೊತ್ತು. ನನ್ನ ನೋಡಿ ಆಡ್ಕೊಳಕ್ಕೆ ನೀವು ಬಂದಿರೋದು. ಆ ಅವಕಾಶ ನಾನು ಇವತ್ತು ಕೊಡಲ್ಲ. ಒಂಡಿ ಇಲ್ಲ. ಶ್ರೀಧರ್, ಇವನ್ಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಮೌ ಬರ್ಬೇಡ ಕಣಮ್ಮ. ಮಹಾದೇವ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಕೊಡು. ನಿಜವಾಗ್ಲೂ ನಿನಗ್ ನನ್ ದೃಷ್ಟಿನೇ ತಾಗತ್ತೆ. ಮಾದೇವ, ಒಳ್ಳೆ ಹೀರೋ ತರ ಇದ್ಯಾ ಕಣ ನೀನು. ಹಚ್ಚಿ ಎಲ್ಲ ಸೇರಿ ಮರ ಹಚ್ಚಿ. ಇಲ್ಲ ಕಣೋ, ಶ್ರೀಧರ ಹೇಳ್ತಿರೋದು ಸರಿಯಾಗೇ ಇದೆ. ಆದ್ರೆ ಮಹಾದೇವ, ಏನೋ ಒಂದು ಮಿಸ್ ಹೊಡಿತಾ ಇದೆಯಲ್ಲ. ಅದೊಂದು ಹಾಕೊಂಡ್ರೆ ಎಲ್ಲ ಸರಿಯಾಗಿರುತ್ತೆ ನೋಡು. ಏನು ಕನ್ನಡಕನಾ? ಮನೇಲಿ ಯಾರಮ್ಮ ಕನ್ನಡಕ ಹಾಕ್ತಾರೆ? ನೀನ್ ಹಾಕೊಡಲ್ಲ ಅಂದ್ರೆ ಬಿಟ್ಬಿಡ್ತೀನಾ? ಎಲ್ಲೋ ಅದು ಅಂಗಡಿಯಲ್ಲಿ ತಗೊಂಡ್ಬಲ್ಲ, ಎಲ್ಲಿ ಅದು? ಅಮ್ಮೋ ಬೇಡ ಕಣಮ್ಮ, ಇದಕ್ಕೆ ಸರಿ ಬರಕ್ಕಿಲ್ಲ. ಬಾಯ್ ಮುಚ್ಕೊಂಡು ಸುಮ್ನೆ ಇರೋ. ಇಲ್ಲೇ ಇದೆಯಲ್ಲ. ಮಾತೇವ, ಸಖತ್ತಾಗಿ ಕಾಣಿಸ್ತಿದೆ ಕಣೋ.